ಹಲೋ ಫ್ರೆಂಡ್ಸ್, ನೀವೆಲ್ಲರೂ ದಿನ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿಯುತ್ತೀರಾ ಅಲ್ವಾ? ಆದರೆ ಇವತ್ತು ನಾನು ನಿಮಗೆ ಹೇಳೋ ಈ ವಿಷಯ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ವಿಜ್ಞಾನದ ಪ್ರಕಾರ ನಾವು ಇವತ್ತು ಕುಡಿಯುತ್ತಿರುವ ಪ್ರತಿ ಲೋಟ ನೀರು ಕೂಡ ಒಂದು ಕಾಲದಲ್ಲಿ ಡೈನೋಸಾರ್ಗಳು ಕುಡಿದು ವಿಸರ್ಜನೆ ಮಾಡಿದ ಮೂತ್ರವಾಗಿತ್ತು. ಏನಪ್ಪ ಇದು ಕೇಳಲು ಅಸಹ್ಯ ಅನಿಸುತ್ತಿದೆ ಅಲ್ವಾ? ಪೂರ್ತಿ ಕೇಳಿ, ಇದರ ಹಿಂದೆ ಸಖತ್ ಸೈನ್ಸ್ ಇದೆ. ನಮ್ಮ ಭೂಮಿಯ ಮೇಲೆ ಕೋಟ್ಯಾಂತರ ವರ್ಷಗಳಿಂದ ಹೊಸದಾಗಿ ಒಂದು ಹನಿ ನೀರು ಕೂಡ ಸೃಷ್ಟಿಯಾಗಿಲ್ಲ. ಭೂಮಿ ಹುಟ್ಟಿದಾಗ ಎಷ್ಟು ನೀರಿತ್ತು, ಇವತ್ತಿಗೂ ಅಷ್ಟೇ ನೀರಿದೆ. ಇದನ್ನೇ ಸೈನ್ಸ್ನಲ್ಲಿ ಜಲಚಕ್ರ ಅಥವಾ ವಾಟರ್ ಸರ್ಕಲ್ ಎಂದು ಕರೆಯುತ್ತಾರೆ. ಭೂಮಿಯ ಮೇಲಿರೋ ನೀರು ಆವಿಯಾಗಿ ಮೋಡವಾಗುತ್ತದೆ, ಮೋಡದಿಂದ ಮಳೆಯಾಗುತ್ತೆ, ಭೂಮಿಗೆ ಬರುತ್ತೆ. ಇದೇ ನೀರು ಲಕ್ಷಾಂತರ ವರ್ಷಗಳಿಂದ ರೀಸೈಕಲ್ ಆಗ್ತಾನೆ ಇದೆ. ಭೂಮಿಯ ಮೇಲೆ ಮನುಷ್ಯರು ಬರೋದಕ್ಕಿಂತ ಮುಂಚೆ ಸುಮಾರು 16 ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ಗಳು ಬದುಕಿದ್ದವು. ಅವು ಭೂಮಿಯಲ್ಲಿದ್ದ ಎಲ್ಲ ನೀರನ್ನು ಕೋಟ್ಯಾಂತರ ಬಾರಿ ಕುಡಿದು ಮೂತ್ರದ ರೂಪದಲ್ಲಿ ಹೊರಹಾಕಿವೆ. ಆ ನೀರೆಲ್ಲ ಮಣ್ಣಿನಲ್ಲಿ ಸೇರಿ ಮತ್ತೆ ಆವಿಯಾಗಿ ಇವತ್ತು ಶುದ್ಧೀಕರಣಗೊಂಡು ನಮ್ಮ ನಲ್ಲಿಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಬರ್ತಾ ಇದೆ. ಅಂದರೆ ತಾಂತ್ರಿಕವಾಗಿ ನಾವು ಕುಡಿಯುವ ನೀರಿನಲ್ಲಿ ಡೈನೋಸಾರ್ ಮೂತ್ರದ ಕಣಗಳು ಇವೆ. ಆದರೂ ನೇಚರ್ ಈ ರೀಸೈಕ್ಲಿಂಗ್ ಸಿಸ್ಟಮ್ ಅದ್ಭುತ ಅಲ್ವಾ? ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ಹೆದರಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಚಾನಲ್ಗೆ ನೀವು ಹೊಸಬರಾಗಿದ್ದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.